ನಮಸ್ಕಾರ ಸ್ನೇಹಿತರೆ. ಸಂವಿಧಾನದ ಪುಸ್ತಕ ಇಟ್ಕೊಂಡು ತಿರುಗಾಡೋ ರಾಹುಲ್ ಗಾಂಧಿ ಅವರಿಗೆ ಅದರ ಸಾನು ಗೊತ್ತಿಲ್ಲ. ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಭಾರತದ ಪ್ರಜೆಗಳು ದ್ವಿಪೌರತ್ವ ಹೊಂದುವಂತಿಲ್ಲ ಅಂತ. ಆದ್ರೆ ಕಾಂಗ್ರೆಸ್ನ ಶಹಜಾದ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗಲ್ಲ. ಅವರು ರೆಫರ್ ಮಾಡೋ ಸಂವಿಧಾನ ಯಾವುದು ಅಂತ ಅವರೇ ಹೇಳ್ಬೇಕು. ಈಗ ಇದೇ ರಾಹುಲ್ ದ್ವಿಪೌರತ್ವಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಲ್ ಅಂತ್ಯ ಆಡುವ ಸಂದರ್ಭ ಬಂದಿದೆ. ಡಿಸೆಂಬರ್ 19ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಇಲಾಖೆಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿತ್ತು. ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿದಾರೋ ಇಲ್ಲವೋ ಅಂತ ಪರೀಕ್ಷಿಸಿ ಹೇಳಿ ಅಂತ. ಈಗ ಆಲ್ಮೋಸ್ಟ್ ಆಲ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2025 ಮಾರ್ಚ್ 24ನೇ ತಾರೀಕು ಅಥವಾ ಅದರ ಒಳಗಡೆ ಕೇಂದ್ರ ಗೃಹ ಇಲಾಖೆ ರಾಹುಲ್ ಸಿಟಿಜನ್ಶಿಪ್ ಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅನ್ನೋ ಒತ್ತಡನ ಈಗ ಅಲಹಾಬಾದ್ ಹೈಕೋರ್ಟ್ ಏರಿದೆ. ಈ ಕಡೆ ದಿಲ್ಲಿ ಪೊಲೀಸರು ನೆನ್ಪಿಟ್ಕೊಳ್ಳಿ, ಇವರು ಬರೋದು ಕೇಂದ್ರ ಗೃಹ ಇಲಾಖೆಯ ಅಂಡರ್ ನಲ್ಲಿ. ಅಂದ್ರೆ ಅವ್ರು ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ. ರಾಹುಲ್ ಗಾಂಧಿ ಅವರೇನು ಗೂಂಡಾಗರ್ದಿ ಮಾಡಿ ಇಬ್ರು ಬಿಜೆಪಿ ಸಂಸದರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂತೆ ಮಾಡಿದ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಿಲ್ಲಿ ಪೊಲೀಸ್ ಕ್ರೈಮ್ ಬ್ರಾಂಚ್ ಈಗ SIT ನ ರಚನೆ ಮಾಡಿದೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಒಟ್ಟಾರೆ ಅಷ್ಟ ದಿಕ್ಕುಗಳಿಂದನೂ ಬಿಜೆಪಿಯವರು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಸಿಟಿಜನ್ಶಿಪ್ ಇಂದ ಬಚಾವಾಗೋದು, ದಿಲ್ಲಿ ಪೊಲೀಸರಿಂದ ಬಚಾವಾಗೋದು ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಆ ಕಡೆ ಮೋದಿ ಅವರು ವಕ್ಫ್ ಬಿಲ್ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ, ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ, ಈ ಕಡೆ ಕನ್ಸ್ಟ್ರಕ್ಟಿವ್ ಆಪೋಸಿಷನ್ ರೋಲ್ ಪ್ಲೇ ಮಾಡ್ಬೇಕಾಗಿದ್ದ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದೇನು, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಕೊಳ್ಳಿ ಇಡೋದ್ರಲ್ಲಿ, ಮುಸ್ಲಿಂ ಓಲೈಕೆ ಮಾಡೋದ್ರಲ್ಲಿ, ತುಷ್ಟೀಕರಣ ಮಾಡೋದ್ರಲ್ಲಿ, ಸಂಸತ್ತಿನಲ್ಲಿ ಸಂಸದರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದ್ರಲ್ಲಿ, ಗೂಂಡಾಗರ್ದಿ ಬಾಹುಬಲ ಪ್ರದರ್ಶನ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಿ. ಈ ಎಲ್ಲದರ ನಡುವೆ ಈಗ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿಗೆ 1000 ವ್ಯಾಟ್ ಶಾಕ್ ಕೊಟ್ಟಿದೆ. ಸಂಸದರ ಮೇಲೆ ಈ ರೀತಿ ಗೂಂಡಾಗರ್ದಿ ಮಾಡಿ ದೌರ್ಜನ್ಯ ಮಾಡಿರುವ ಬಗ್ಗೆ FIR ದಾಖಲಾಗಿದ್ರೆ, ಆ ಕಡೆ ಮಹಿಳಾ ಸಂಸದೆಯ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡಿ ಕಿರುಚಾಡಿರುವುದರ ಬಗ್ಗೆನೂ ಸಹ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳುವ ಎಲ್ಲ ಮುನ್ಸೂಚನೆಗಳು ಸಿಗ್ತಾ ಇದೆ. ಸಹಜವಾಗಿ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಈಗ ಪ್ರೆಷರ್ ಕುಕ್ಕರ್ ನಂತಾಗಿದೆ. ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ನೇತೃತ್ವ ವಹಿಸಿ ಕಾಯಕಲ್ಪ ಕೊಡೋದಿರ್ಲಿ, ತನಗೆ ತಾನೇ ಖುದ್ದು ಕಾಯಕಲ್ಪ ಕೊಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಟ್ಟರ್ ಫ್ಲಾಪ್ ಪ್ರಾಡಕ್ಟ್ ಆಗಿ ಹೊರಹೊಮ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸತತ ಸೋಲುಗಳು, ಒಂದೇ ಎರಡೇ 89 ಚುನಾವಣೆಗಳನ್ನು ಸೋತಿರೋದು ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ. ಸಹಜವಾಗಿ ಫ್ರಸ್ಟ್ರೇಷನ್ ಅಂತೂ ಇದ್ದೇ ಇರುತ್ತೆ. ಅದರ ಮೇಲೆ ಗಾಯದ ಮೇಲೆ ಉಪ್ಪು ಸುರಿದಂತೆ ಈಗ ನಾಗರಿಕತೆ ರದ್ದಾಗೋ ವಿಚಾರ. ಸ್ನೇಹಿತರೆ, ಕೇಂದ್ರ ಗೃಹ ಇಲಾಖೆ ಮನಸ್ಸು ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿದಾರೋ ಇಲ್ಲವೋ ಅಂತ ಚೆಕ್ ಮಾಡಿ ಮುಲಾಜಿಲ್ದೆ ಆಕ್ಷನ್ ತೆಗೆದುಕೊಳ್ಳಬಹುದು. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಇಂದು ಮುಂದೆ ನೋಡ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ, ಜೈಲಿಗೆ ಹೋಗಿ ಬಂದವರಿಗೆ ಹಾರ ಹಾಕಿ ಸ್ವಾಗತ ಮಾಡ್ತಾರೆ, ಚುನಾವಣೆಗಳಲ್ಲಿ ಅವರನ್ನ ಗೆಲ್ಲಿಸ್ತಾರೆ. ಶಿಬು ಸೋರೆನ್ ಅವರನ್ನೇ ನೋಡಿ, ಅರವಿಂದ್ ಕೇಜ್ರಿವಾಲ್ ಅವರನ್ನೇ ನೋಡಿ, ಪ್ರತ್ಯಕ್ಷ ಉದಾಹರಣೆಗಳಿದೆ ನಮ್ ಕಣ್ಮುಂದೆ. ಒಂದು ವೇಳೆ ರಾಹುಲ್ ಗಾಂಧಿ ವಿರುದ್ಧ ಕ್ರಮಕ್ಕೆ ಆತುರಾತುರವಾಗಿ ಮುಂದಾಗಿದ್ದೇ ಆದ್ರೆ ಸಹಜವಾಗಿ ಅದು ಬಿಜೆಪಿಗೆ ಬ್ಯಾಕ್ ಫೈರ್ ಆಗುತ್ತೆ. ಇದನ್ನ ಯೋಚನೆ ಮಾಡ್ತಾ ಇರೋದು ಬಿಜೆಪಿಯ ನಾಯಕತ್ವ. ಹಾಗಾದ್ರೆ ಏನು ಕ್ರಮ ಕೈಗೊಳ್ಳೋದಕ್ಕೆ ಆಗೋದೇ ಇಲ್ವಾ ರಾಹುಲ್ ಗಾಂಧಿ ವಿರುದ್ಧ? ಖಂಡಿತ ಆಗತ್ತೆ. ಅವರನ್ನ ಅವರದ್ದೇ ಬಲೆನಲ್ಲಿ ಸಿಲುಕಿಸಿ ಜನರಿಗೆ ಸ್ಥಿತಿಯನ್ನ ಅರ್ಥ ಮಾಡಿಸಿ ಮುಖವಾಡ ಕಳಚೋದು ಬಿಜೆಪಿ ಈಗ ಮಾಡ್ತಾ ಇರೋದು. ನೀವೇ ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಡೆದಿದ್ದಾದ್ರೂ ಏನು, ಯಾವಾಗ ಸಂವಿಧಾನ ಅಂತೇಳಿ ಹಾರಾಟ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಸದನದ ಒಳಗೆ ಮತ್ತು ಹೊರಗೆ. ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರನ್ನ ಸಂವಿಧಾನದ ಪರವಾಗಿ ಚರ್ಚೆಗೆ ಬರುವಂತೆ ಬಿಜೆಪಿ ಪ್ರವೋಕ್ ಮಾಡ್ತು. ಕೊನೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 2 ದಿನ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂತೆ ಮಾಡಲಾಯಿತು. ಇಲ್ಲಿ ಸಿಗೆ ಬಿದ್ರು ನೋಡಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ. ಸಂವಿಧಾನದ ಮೇಲೆ ಏನೆಲ್ಲ ಅತ್ಯಾಚಾರ ಅನಾಚಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು 1947ರ ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿಯವರೆಗೂ ನಡೆದ ಎಲ್ಲ ಘಟನಾವಳಿಗಳನ್ನು ಕ್ರೋನಾಲಜಿಕಲ್ ಆರ್ಡರ್ ನಲ್ಲಿ ಹೇಳುವ ಮೂಲಕ ಮೋದಿ ಅವರು ಈ ಹಿಂದೆ ಏನ್ ಹೇಳಿದ್ರು ನಿಮ್ಮದೇ ಭಾಷೆನಲ್ಲಿ ಉತ್ತರ ಕೊಡ್ತೀನಿ ಅಂತ ಆ ರೀತಿ ಮಾಡಿ ಆಗಿದೆ. ಈಗ ರಾಹುಲ್ ಗಾಂಧಿ ಅವರ ಪೌರತ್ವ ವಿಚಾರದಲ್ಲೂ ಸಹ ಅದೇ ಆಗ್ತಾ ಇರೋದು. ನಾನು ಈಗಾಗಲೇ ರಿಪೋರ್ಟ್ ಮಾಡಿದ್ದು, ಡಿಸೆಂಬರ್ 19ನೇ ತಾರೀಕು ಪೌರತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಅಲಹಾಬಾದ್ ಹೈಕೋರ್ಟ್ಗೆ ರಾಹುಲ್ ಗಾಂಧಿ ಅವರು ಪೌರತ್ವ ಹೊಂದಿದಾರೋ ಇಲ್ಲವೋ ಅನ್ನುವುದರ ಬಗ್ಗೆ ವರದಿ ಕೊಡಬೇಕಾಗಿತ್ತು.
ಈಗ ಅದನ್ನ ಮಾರ್ಚ್ 24ರವರೆಗೆ ಸಮಯವನ್ನು ವಿಸ್ತರಿಸಿ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಇಲಾಖೆಗೆ ಆದೇಶ ನೀಡಿದೆ. ಇಷ್ಟೇ ಅಲ್ಲದೆ ಅಮಿತ್ ಶಾರಿಗೆ ಹೆಚ್ಚು ಕಡಿಮೆ ಫ್ರೀ ಹ್ಯಾಂಡ್ ಕೊಟ್ಟಂತಾಗಿದೆ. ನಾಗರಿಕತ್ವ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಂಡರ್ ನಲ್ಲಿ ಬರುತ್ತೆ. ಮನಸ್ಸು ಮಾಡಿದ್ರೆ ಕೇಂದ್ರ ಸಚಿವರು ರಾಹುಲ್ ಗಾಂಧಿ ವಿರುದ್ಧ ಕ್ರಮ ಕೈಗೊಳ್ಳಬಹುದು, ದೇಶದಿಂದಲೇ ಉಚ್ಚಾಟಿಸಲೂಬಹುದು, ಗಡೀಪಾರು ಮಾಡಬಹುದು. ಈಗ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ ಇರ್ಲಾರದೆ ಇರುವೆ ಬಿಟ್ಕೊಂಡೆ ಅನ್ನುವಂತಾಗಿದೆ. ರಾಜ್ಯಸಭೆಯಲ್ಲಿ ಅಮಿತ್ ಶಾ ಮಾಡಿದಂತಹ 10 ನಿಮಿಷಗಳ ಭಾಷಣದಲ್ಲಿ ಕೇವಲ 16 ಸೆಕೆಂಡ್ಗಳ ತಮಗೆ ಬೇಕಾದ ಭಾಗವನ್ನು ಮಾತ್ರ ಸೆಲೆಕ್ಟ್ ಮಾಡಿ ಹಿಂದಿಂದು ಮುಂದಿಂದು ಕಟ್ ಮಾಡಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅಂತೇಳಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಕ್ಲಿಪ್ಸ್ ನ ವೈರಲ್ ಮಾಡಿದ್ರು ಕೂಡ. ಕಾಂಗ್ರೆಸ್ನವರೇ ಮೂಗಿಡದ ಮೇಲೆ ಅಮಿತ್ ಶಾ ಬಾಯಿ ಬಿಡದೆ ಇರ್ತಾರ? ನನ್ನ ಬುಡಕ್ಕೆ ಕೈ ಹಾಕ್ತೀರಾ ಅಂತೇಳಿ ಈಗ ಅಮಿತ್ ಶಾ ಸಹ ಆಟ ಆಡೋದಕ್ಕೆ ಶುರು ಮಾಡಿದರೆ. ಈಗ ಅಮಿತ್ ಶಾ ಅಂಗಳದಲ್ಲೇ ಇರೋದು. ರಾಹುಲ್ ಜುಟ್ಟು ಹೆಚ್ಚು ಕಡಿಮೆ ಈಗ ಅಮಿತ್ ಶಾ ಕೈಯಲ್ಲಿದೆ. ಸಹಜವಾಗಿ ಅಮಿತ್ ಶಾಗೆ ಈಗ ಎಲ್ಲಿಲ್ಲದ ಕೋಪ ಬಂದಿದೆ ರಾಹುಲ್ ಗಾಂಧಿ ವಿರುದ್ಧ. ತಾನು ಮಾಡಿರುವ ಭಾಷಣನ ತಿರುಚಿ ತನ್ನನ್ನ ಅಂಬೇಡ್ಕರ್ ವಿರೋಧಿ ಅಂತ ತಪ್ಪಾಗಿ ಬಿಂಬಿಸಿ ಪ್ರತಿಭಟನೆ ಮಾಡ್ತಾ ಇರೋ ರಾಹುಲ್ ಗಾಂಧಿ ಅವರನ್ನ ಸುಮ್ನೆ ಬಿಟ್ಟು ಬಿಡೋಕ್ಕಾಗುತ್ತಾ? ಹಾಗಾಗಿ ಅಮಿತ್ ಶಾ ಕೂಡ ಶಪಥ ಮಾಡಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ ನ ಆದೇಶ 100 ಬಲ ಕೊಟ್ಟಿದೆ. ನಾನೀಗ ಆಲ್ರೆಡಿ ಹೇಳ್ದೆ, ಮನಸ್ಸು ಮಾಡಿದ್ರೆ ಕೇಂದ್ರ ಗೃಹ ಇಲಾಖೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಹುದು. ಆ ನಿರ್ಧಾರದ ವ್ಯಾಪ್ತಿ ಅದಕ್ಕಿದೆ. ರಾಹುಲ್ ಗಾಂಧಿ ಅವರನ್ನ ಭಾರತದಿಂದ ಗಡೀಪಾರು ಸಹ ಮಾಡಬಹುದು, ಉಚ್ಚಾಟನೆ ಸಹ ಮಾಡಬಹುದು. ಈಗೇನ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು? ಇಟಲಿಗಂತೂ ಹೋಗೋದಿಕ್ಕಾಗೋದಿಲ್ಲ. ಅಲ್ಲಿರೋದು ಮೋದಿಯ ಫ್ರೆಂಡ್ ಮೆಲನಿಯ ಸರ್ಕಾರ. ಅಲ್ಲಿ ಈಗ ಎಡಚರ ಸರ್ಕಾರ ಇಲ್ಲ. ಈಗ ಅವರಿಗೆ ಉಳಿದಿರೋ ದಾರಿ ಒಂದೇ, ಸಿಟಿಜನ್ಶಿಪ್ ಪಡೆದಿರ್ತಕ್ಕಂಥ ಬ್ರಿಟನ್ಗೆ ಹೋಗೋದು. ಬಿಜೆಪಿ ಅವರಂತೂ ಈಗ ರಾಹುಲ್ ಗಾಂಧಿ ಅವರನ್ನ ಕ್ಷಮಿಸೋ ಮೂಡ್ ನಲ್ಲಿಲ್ಲ. ಯಾವಾಗ ರಾಹುಲ್ ಗಾಂಧಿ ಒಬ್ಬ ಬಡ ಸಂಸದ, ಸಾಧು ಸರಳ ಸಜ್ಜನ, ಅವರ ಬಳಿ ಕಾರ್ ಸಹ ಇಲ್ಲ, ಸೈಕಲ್ ಮೇಲೆ ಓಡಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡಿದ್ದಂತಹ ಪ್ರತಾಪ್ ಸಾರಂಗಿ ಅವರನ್ನ ಗುರುತಿಸಿ ಮೋದಿ ಅವರು ಸಂಸತ್ತಿಗೆ ಕಳಿಸ್ತಾರೆ. ಅಂತವರ ಮೇಲೆ ಗೂಂಡಾಗರ್ದಿ ಮಾಡ್ತಾರೆ ಅಂದ್ರೆ ಸುಮ್ನೆ ಬಿಡೋಕಾಗುತ್ತಾ? ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರ ಪೌರತ್ವ ವಿಚಾರ ಟೇಬಲ್ ಆಗಬಹುದು. ಖಡಕ್ ಆಕ್ಷನ್ ಆದ್ರೂ ಯಾವುದೇ ಅನುಮಾನ ಇಲ್ಲ. ನಿಮಗೆ ನೆನಪಿರ್ಲಿ, ಈ ಬಾರಿ ರಾಹುಲ್ ಗಾಂಧಿ ಖ್ಯಾತೆ ತಕ್ಕೊಂಡಿರೋದು ಗೃಹ ಸಚಿವ ಅಮಿತ್ ಶಾ ಜೊತೆ. ಅವರ ದುರಾದೃಷ್ಟಕ್ಕೆ ಅವರೇ ಕೇಂದ್ರದಲ್ಲಿ ಗೃಹ ಸಚಿವರಾಗಿರೋದು. ಇನ್ನು ಮುಂದುವರೆದು ಅವರ ದುರಾದೃಷ್ಟಕ್ಕೆ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಗೃಹ ಇಲಾಖೆ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಹೇಳಿರೋದು. ಒಟ್ಟಾರೆ ಅಷ್ಟ ದಿಕ್ಕುಗಳಿಂದ ರಾಹುಲ್ ಗಾಂಧಿ ಅವರು ಈಗ ಬಿಜೆಪಿಯ ನಿಶಾನೆಯಲ್ಲಿರೋದಂತೂ ಸ್ಪಷ್ಟ. ನೀವೇ ನೋಡಿ, ಸಂಸತ್ನ ಪ್ರವೇಶ ದ್ವಾರ ಇದು ಬ್ಲಾಕ್ ಆಗಿದೆ. ಅಲ್ಲಿ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಬೇರೆ ದಾರಿ ಇದೆ, ಆ ಕಡೆಯಿಂದ ಹೋಗಿ ಅಂತ ಸೆಕ್ಯೂರಿಟಿ ಅವರು ಬೇರೆ ಮಾರ್ಗ ತೋರಿಸಿದಾಗ್ಲೂ ಸಹ ರಾಹುಲ್ ಗಾಂಧಿ ನಾನು ಬಿಜೆಪಿ ಸಂಸದರ ಮೇಲಿನಿಂದಲೇ ಹೋಗ್ಬೇಕು ಅಂತ ಹಠ ಹಿಡಿದು ಇಬ್ಬರು ಬಿಜೆಪಿ ಸಂಸದರ ಮೇಲೆ ಗೂಂಡಾಗರ್ದಿ ಮಾಡಿ ಹಾಸ್ಪಿಟಲೈಸ್ ಆಗುವಂತೆ ಮಾಡಿದ್ದಾರೆ. ಇದು ಏನನ್ನು ತೋರಿಸುತ್ತೆ? ಟೇಕನ್ ಫಾರ್ ಗ್ರಾಂಟೆಡ್. ನಾನು ಏನ್ ಮಾಡಿದ್ರು ಮೋದಿ ಅವರು ಸುಮ್ನೆ ಇರ್ತಾರೆ, ನನ್ನ ಮೇಲೆ ಯಾವುದೇ ಆಕ್ಷನ್ ಮಾಡೋದಿಲ್ಲ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿಗರಿಗೆ ಯುವರಾಜ ಇರಬಹುದು, ಗಾಂಧಿ ಕುಟುಂಬದವರಿಗೆ ಯುವರಾಜ ಇರಬಹುದು, ಆದ್ರೆ ಅದನ್ನ ಸಹಿಸೋದಿಕ್ಕೆ ಬಿಜೆಪಿ ಅವರಿಗೆ ಏನು ದರ್ತು? ಹಾಗಾಗಿ ಆ ಕಡೆ ಡೆಲ್ಲಿನಲ್ಲಿ ಅಟೆಂಪ್ಟ್ ಟು ಮರ್ಡರ್ ನಾನ್ ಬೇಲಬಲ್ ಕೇಸ್ ಹಾಕಿ, ಈ ಕಡೆ ಸಿಟಿಜನ್ಶಿಪ್ ವಿಚಾರನೂ ಸಹ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಮುನ್ನೆಲೆಗೆ ಬಂದಿದೆ. ಆ ಕಡೆ ಮಹಿಳಾ ಎಂಪಿ ಏನಾದ್ರೂ SC/ST ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಿದ್ರೆ ರಾಹುಲ್ ಗಾಂಧಿ ಕತೆ ಖತಮ್, ಟಾಟಾ ಬೈ ಬಾಯ್. ಈ ಕಡೆ ದಿಲ್ಲಿ ಪೊಲೀಸರು ಅವರು ಬರೋದು ಕೇಂದ್ರ ಗೃಹ ಇಲಾಖೆ ಅಂಡರಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ ರಿಪೋರ್ಟ್ ಮಾಡ್ಕೋತಾರೆ. ಪಾರ್ಲಿಮೆಂಟ್ ನಲ್ಲಿ ಆದ ಧಕ್ಕಾಮುಕ್ಕಿ ಕೇಸ್ಗೆ ಸಂಬಂಧಪಟ್ಟಂತೆ ದಿಲ್ಲಿಯ ಕ್ರೈಮ್ ಬ್ರಾಂಚ್ ನ ಪೊಲೀಸರು SIT ರಚನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ತನಿಖೆ ತೀವ್ರವಾಗಿದೆ. ಈಗ ಘಟನೆಗೆ ಸಂಬಂಧಪಟ್ಟ ಘಟನಾ ಕ್ರಮನ ರಿಕ್ರಿಯೇಷನ್ ಸಹ ಮಾಡಬಹುದು. ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಕೊಟ್ಟು ವಿಚಾರಣೆಗೂ ಸಹ ಹಾಜರಾಗುವಂತೆ ಮಾಡಬಹುದು. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇರ್ತಕ್ಕಂಥ CCTV ಫುಟೇಜಸ್ ಎಲ್ಲವನ್ನು ವಶಪಡಿಸಿಕೊಳ್ಳುತ್ತೆ SIT. 4 ಸೆಕೆಂಡ್ಗಳ ಒಂದು ವಿಡಿಯೋ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರ ಗುಂಡಾಗರ್ದಿ ಇರಬಹುದಾ? ಈಗ ಶುರುವಾಗಿದೆ ನೋಡಿ ಅಸಲಿ ಆಟ. ಬ್ಯಾಂಡ್ ಬಜಾಯಿಸ್ತಾರೆ ಮೋದಿ ಮತ್ತು ಶಾ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.